ಮನೆಗೆ ನಮ್ಮ ಅಮ್ಮನೂ ಮಾತಾಡ್ಸಲ್ಲ. ಎಲ್ಲರೂ ನನ್ನ ಮೇಲೆ ಒಂಥರ ಸಿಟ್ಟು ಮಾಡ್ಕೊಂಡವ್ರೆ. ಅದಕ್ಕೆ ಹೋಗಿ ಮಗನ ಕರ್ಕೊಬತ್ತೀನಿ. ಸುಮ್ಮನೆ ಇನ್ನೇನು ಮಾಡೋಣ, ನನಗಂತೂ ಭಾಳ ಬೇಜಾರಾಗ್ಬಿಟ್ಟೈತೆ. ಯಾರೂ ಮಾತಾಡಿಸ್ತಿಲ್ಲ ಹೊತ್ಕೊಂಡು ಎಲ್ಲರೂ ನೀನೆಂತಾಳು ಅವ್ಳಿಗಿನ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಬಂದಿದ್ಯಾ ಅಂತೇಳಿ ಎಲ್ಲರೂ ಬೈತಾರೆ. ಅವ್ರು ಮಾಡಿರೋದು ಯಾರಿಗೂ ಕಾಮಲ್ಲ, ನಾನು ಮಾಡಿರೋದು ಎಲ್ಲರೂ ಅದನ್ನೇ ಅಂತಾರೆ. ಅದಕ್ಕೇ ನನ್ನ ಪಾಡಿಗೆ ನಾನು ನಾನು ಚೆನ್ನಾಗಿರೋದು ನೋಡ್ತೀನಿ ಅಷ್ಟೇ. ಕರ್ಕೊಂಬಂದತ್ತ ನೋಡ್ಕೊಂತೀನಿ. ನನ್ನ ಮಗ ನಾನು ಕರ್ಕೊಂಡು ಹೋಗ್ತೀನಿ ಕೊಡ್ರಿ ಅಂತ ಕರ್ಕೊಬೋತೀನಿ. ಹೆಂಗ ಕರ್ಕೊಂಬಂದು ಸುಮ್ಮನತ್ತ ಅವ್ರಿಗೊಂದಿಷ್ಟು ಉಣ್ಣಿಸ್ಕೊಂಡತ್ತ ಒಂದಿಷ್ಟು ಹಾಲು ಕುಡಿಸ್ಕೊಂಡು ನೋಡ್ಕೊಂತೀನಿ. ಇನ್ನೇನು ಮಾಡೋಣ, ಹೋಗತ್ತ ಸಾಕಾಗಲ್ಲ. ಕರ್ಕೊಂಡು ಹೋಗಂತಾರೆ. ಕಾತ್ಕೊಂಡಿದ್ರು ಅನ್ಸುತ್ತೆ, ಎಷ್ಟೊತ್ತಿಗೆ ಬಂದು ಕರ್ಕೊಂಡು ಹೋಗ್ತಾರೋ ಅಂತೇಳಿ ಕಾತ್ಕೊಂಡಿದ್ರು ಅನ್ಸುತ್ತೆ. ಅಲ್ಲೇ ನಿಂತ್ಕ, ಏನೋ ನಮ್ಮ ಮನೆ ಬಾಗಿಲು ಕಾಲಿಗೆ ಬಿಟ್ಟಿದೀಯ ಅಂದ್ರೆ ಜಾಡ್ಸ್ ಹೊಡೆದು ಬಿಡ್ತೀನಿ ನಿನಗೆ. ನಮ್ಮ ಮನೆ ಒಳಗೆ ಕಾಲಿಕ್ಕಬೇಡ ನೀನು, ನಮ್ಮ ಮನೆ ಬಾಗಿಲಿಗೆ ಕಾಲಿಕ್ಕಬೇಡ ನೀನು. ಯಾಕೆ ಕಾಲಿಗೆ ಬೇಡ ಅಂತೀಯ? ನಮ್ಮ ಅಮ್ಮನಿನ ಕೊಡು, ನಾನು ಕರ್ಕೊಂಡು ಹೋಗ್ತೀನಿ. ಕೊಡು, ಕರ್ಕೊಂಡು ಹೋಗಕ್ಕಂತ ಬಂದಿದ್ದೀನಿ. ನನಗೆ ಸಾಕಾಗಲ್ಲ, ಸರಿಯಾಗಿ ನೋಡ್ಕೊಂಬಲ್ಲ. ರಾತ್ರಿ ಎಲ್ಲ ಅಳುತ್ತೆ. ಕೊಡು. ಒಂದು ದಿವಸಕ್ಕನ ನಾವು ಅಳಿಸಿಲ್ಲ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ಕೊಡಲ್ಲ ನೀನು ಏನೇ ಹೇಳಿದ್ರು ನಾವು ಮಾತ್ರನ ಕೊಡಲ್ಲ. ಹೋಗು, ಅದೇನು ಮಾಡ್ತೀಯ ಮಾಡು, ನಾವು ಮಾತ್ರ ಕೊಡಲ್ಲ. ಮಗು ಮಾತ್ರ ನಾನು ಕೊಡಲ್ಲ. ಕೊಡಲ್ಲ ಅಂತೀಯ? ಸುಮ್ಮನೆ ಕೊಡಬೇಕು. ಏನಾನ ಜಾಸ್ತಿ ಗಾಂಚಲಿ ಮಾಡಿದ್ರೆ ನನ್ನ ಹತ್ರ ನಡೆಯಲ್ಲ ಕಣಪ್ಪ. ನಾನು ಅದಕ್ಕೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ಕೊಡು, ಕರ್ಕೊಂಡೋಗಿ ಸಾಕ್ಯಂತೀನಿ. ಸುಮ್ಮನೆ ಯಾಕತ್ತ ಒಟ್ಟು ತಂದ್ರೆ ತಾಪತ್ರ ಏನೇ ಬೇಡ. ನೀವು ಸರಿಯಾಗಿ ನೋಡ್ಕೊಂಬಲ್ಲ. ನನಗೆ ಅಲ್ಲೇನೇ ಮನಸ್ಸು ತಡಿಯಲ್ಲ, ನಿದ್ದು ಬರಲ್ಲ. ರಾತ್ರಿ ಎಲ್ಲ ಹೆಂಗೆ ನೋಡ್ಕೊಂತಾರೋ ಏನೋ ಅಂತ ತಡಿಯಲ್ಲ. ಅದಕ್ಕೆ ಕೊಡು, ನಾನು ಕರ್ಕೊಂಡು ಹೋಗ್ತೀನಿ. ಏನು ಬೇಡ, ನೀನೇನು ನೋಡ್ಕೊಂಬೋದು ಬೇಡ, ಏನು ಬೇಡ, ನಾನೆಲ್ಲ ನೋಡ್ಕೊಂತೀನಿ. ಇಷ್ಟು ದಿನನೇ ಕಷ್ಟ ಆಗುತ್ತೆ. ಇನ್ಮೇಲೆ ನಾನು ಎಳ್ದಿನ ನೋಡ್ಕೊಂಬಂದು ನನಗೇನೇನು ಕಷ್ಟ ಅಲ್ಲ, ನೋಡ್ಕೊಂತೀನಿ. ಕೊಡು. ಸ್ವಲ್ಪ ದೊಡ್ಡವಾಗತಕ್ಕ ನೋಡ್ಕೊಂಡ್ರೆ ಆಮೇಲೆ ನನಗೇನು ಏನು ತೊಂದರೆ ತಾಪತ್ರ ಇರಲ್ಲ. ನಾನೆಲ್ಲ ಕರ್ಕೊಂಡು ಕೊಡಿಲಿ, ಇಲ್ಲ ಎತ್ಕೊಂಬರೋಕೆ ಹೋಗು. ಕೊಡಲ್ಲ. ನಾನೀಗ ಹೊಸ ತಾಂಬಂದಿನಿ ಮುಗಿಗೋಸ್ಕರ ಹಾಲು ಕರಿಯುತ್ತೆ, ಹಾಲು ಕುಡಿಸ್ಕೊಂಡು ಚೆನ್ನಾಗಿ ನೋಡ್ಕೊಂತೀನಿ. ಬೇಡ ನಿನ್ನ ಸವಾಸನೇ ಬೇಡ, ಹೊರ್ಟೋಗ್ತಾ ಇರೋ ನೀನು. ಸುಮ್ಮನೆ ಕರ್ಕೊಂಬಂದು ಕೊಡು ಅತ್ಕಲಿ. ನೀನು ಜಾಸ್ತಿ ಮಾತಾಡಬೇಡ. ಯಾಕಂತಪ್ಪ? ಯಾಕೆ ಬಂದಳು ಇವಳು ತಿರ್ಗಾ? ಏನು ತೀರ್ಸತಕ್ಕ ಚಾಲೆಂಜ್ ಹಾಕೋದಾಳು? ತಿರ್ಗಾ ಯಾಕೆ ಬಂದವಳು ಇವಳು? ಯಾಕೆ ಬಂದಿದೀಯ ತಿರ್ಗಾ ನೀನು? ಮಗಳನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ಕರ್ಕೊಬ್ರಾಗ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ನಾನು. ಏನು ಬೇಡ, ನೀವು ಚೆನ್ನಾಗಿ ನೋಡ್ಕೊಂಬಲ್ಲ, ನಾನು ಚೆನ್ನಾಗಿ ನೋಡ್ಕೊಂತೀನಿ. ಕರ್ಕೊಂಡು ಹೋಗ್ತೀನಿ, ನಾನು ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ಕೊಡಲ್ಲ. ಅದೇನು ಮಾಡ್ಕೊಂತೀಯ ಮಾಡ್ಕೆ, ಅದು ಹೆಂಗೆ ಕರ್ಕೊಂಡು ಹೋಗ್ತೀನಿ ನೀನು? ಇಲ್ಲೋಡ, ನೀನು ಸರಿಯಾಗಿ ನೋಡ್ಕೊಂಬಲ್ಲ ಅಂಬದು ಗೊತ್ತೈತೆ. ಇಲ್ಲಿ ಬಂದಾಗಿಂದನು ಎಷ್ಟು ಚೆನ್ನಾಗಿ ಸಾಕಿದ್ದೀವಿ ನೋಡು ನೀನು. ನಾವು ಹೆಂಗೆ ಸಾಕ್ತೀವಿ ಅಂತೇಳಿ ನೀನು ಏನು ಅಂದ್ಕೊಂಡಿದ್ದೆ? ಸಾಕಾಗಲ್ಲ ಇವ್ರ ಕೈಲಿ ಅಂತ ಅಂದ್ಕೊಂಡಿದ್ದೆ. ಸಾಕ್ತೀವಿ ನಾವು. ಕೊಡಲ್ಲ ಕಣೆ, ನಾವು ಕಳಿಸಲ್ಲ. ನೀನೇನೇ ಅಂದರೂ ನಾವು ಕಳಿಸಲ್ಲ. ಏನಂತಲ್ಲ ಪಾಪ ಇವಳ್ದು? ಯಾಕಲ್ಲ ಇಲ್ಲಿಗೆ ಬಂದವಳೆ? ಯಾಕಂತ ಇಲ್ಲಿ ಬಂದಿರೋದು ಇವಳು? ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ಬಂದವಳು ಕಣಮ್ಮ. ಅದಕ್ಕೇ ನೀನು ಏನೇ ಅಂದ್ರೂ ನಾನು ಕಳಿಸಲ್ಲ ಕಣಮ್ಮ. ಸುಮ್ಮನೆ ನಿನ್ನ ಪಾಡಿಗೆ ನೀನು ಹೋಗ್ತಾ ಇರು, ನಾವು ಕಳಿಸಲ್ಲ, ನಾವೆಲ್ಲ ಸಾಕ್ಯಂತೀವಿ. ನಿನ್ನ ಪಾಡಿಗೆ ನೀನು ಇರು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿಲಿ, ಆ ಹುಡುಗಿ ಇರೋದಕ್ಕೇನೋ ನಿನಗೆ ಬೆಲೆ ಇರ್ತಿತ್ತು. ನಿನ್ನ ಮೇಲೆ ಹಿಂಗೆ ಮಾಡ್ತಾ ಇದೀಯ ಅಂದಮೇಲೆ ನೀನು ಇಲ್ಲೋಡು, ನೀನು ಬಂದು ಕೇಳಿರು ನಾವು ಕೊಡಲ್ಲ ಅಂತ ನಾನು ನಾಳೆ ಬೆಳಿಗ್ಗೆನೇ ಹೇಳಿದೆ ಅಮ್ಮ ಇಂತಾಗೆ. ನೀನು ಬಂದಿಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ ಅಂದರೆ ನಿನ್ನ ಮೇಲೆ ಕಳಿಸಲ್ಲ ಅಂತ ನಾನು ಹೇಳಿದ್ದೀನಿ. ಕಳಿಸಲ್ಲ. ನೀನು ಏನೇ ಮಾತು ನೀನು ಏನೇ ಇದು ಮಾಡಿದ್ರು ಕಳಿಸಲ್ಲ ಕಣೆ. ಹೋಗು. ಆವತ್ತು ನಿನಗೆ ಜ್ಞಾನ ಇರಲಿಲ್ವೇ? ಕರ್ಕೊಂಬಂದು ಬಿಟ್ಟಲ್ಲ, ನಾವೇನು ಕೇಳಿದ್ವಿ ಕರ್ಕೊಂಡು ಹೋಗ್ತೀವಿ ಕಣಮ್ಮ ಅಂತ. ನೀನೇ ತಾನೇ ಕರ್ಕೊಂಬಂದು ಬಿಟ್ಟಾಳು. ಅವತ್ತು ಯೋಚನೆ ಮಾಡ್ಬೇಕಾಯ್ತು ತಾನೆ? ಅಲ್ಲ, ನಾನು ಹಿಂಗೆ ಬಿಟ್ಟು ಬಂದರೆ ಹೆಂಗೆ, ಯಾರು ನೋಡ್ಕೊಂತಾರೆ? ಹಿಂಗೆ ಮಾಡಿದ್ರೆ ನಾನು ಪಾಪ ಇನ್ನೂ ಚಿಕ್ಕ ಮಗು ಅಂಬೋದು ಸ್ವಲ್ಪನಾದ್ರೂ ನಿನ್ಗೆ ಅವತ್ತು ಅರ್ಥ ಆಗಲಿಲ್ವೇ? ಇವತ್ತು ನೀನು ಯೋಚನೆ ಮಾಡ್ಕೊಂಡು ಇವತ್ತು ಬಂದಿದೆಯಲ್ಲ, ಮನಮರ್ಯಾದೆ ಐತೆ ನಿನಗೆ. ಮನಮರ್ಯಾದೆ ಇರೋಳಾಗಿದ್ರೆ ನೀನು ಹಿಂಗೆ ಮಾಡ್ತಿರ್ಲಿಲ್ಲ. ಕಳಿಸ್ರಿ ಪಾಪ, ನೋಡ್ಕೊಂತಾಳ. ಅವಳಿಗೂ ಪಾಪ ಸೆಣಕಿಲ್ಲ ಕಾಣೋ. ಹುಡುಗಿನ ಬಿಟ್ಟ ಇದ್ದಾಗಿಂದಾನು ಅವಳಿಗೂ ಒಂಥರ ಚಳಿ ಜ್ವರ ಎದೆ ಎಲ್ಲನ ಬಾವು ಬಂದು ಅವಳಿಗೆ ಭಾಳ ಒಂಥರ ನೋವು ಅನುಭವಿಸ್ತಾ ಇದ್ದಾಳೆ. ಕಳಿಸ್ರಿ. ಕಳಿಸಲ್ಲ ಕಣಕ, ನಾವು ಕಳಿಸಲ್ಲ, ಅನುಭವಿಸ್ಲೇಳು. ಅವತ್ತು ಅವಳಿಗೆ ಅದು ಜ್ಞಾನ ಇರಲಿಲ್ವೇ? ನಾನು ಹಿಂಗೆ ಬಿಟ್ಟು ಬಂದರೆ ಹೆಂಗೆ ಅಂತೇಳಿ ಅವತ್ತು ಯೋಚನೆ ಮಾಡಬೇಕಾಗಿತ್ತು ಇವಳು. ಈ ಕಳಿಸಲ್ಲ ಅವಳು, ಏನೇ ಇದು ಮಾಡಿದ್ರು ಕಳಿಸಲ್ಲ. ನನ್ನ ಮೊಮ್ಮಗಳು ನಿಪಟ್ಟು ನಾವು ನಿಕ್ಕೊಂತೀವಿ, ನಾವು ನೋಡ್ಕೊಂತೀವಿ. ನಿಪಟ್ಟು ಯಾರೇನಂದ್ರೂ ತಲೆ ಕೆಡಿಸ್ಕೊಂಬಲ್ಲ. ಅನ್ಕೊಂಬರಲ್ಲ. ನಾವಾಯ್ತು ನಮ್ಮ ಕೆಲಸ ಆಯ್ತು ಅಮ್ಮಂಗೆ. ನಾವು ಇನ್ಮೇಲಿಂದ ನಮ್ಮ ಕೆಲಸ ನಾವು ಮಾಡ್ಕೊಂಡು ನಮ್ಮ ಮಗ ನೋಡ್ಕೊಂಡು ಇರ್ತೀವಿ. ಇನ್ಮೇಲೆ ಯಾರ ಬಗ್ಗೆನೂ ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಪಲ್ಲೆ ಬೆಳಿಗ್ಗೆನೇ ಹೇಳೈತೆ, ಅವಳು ಬಂದು ಕೇಳಿದ್ರೆ ಇನ್ಮೇಲಿಂದ ಕಳಿಸಲ್ಲ, ಸಾಕು. ಇನ್ಮೇಲೆ ಮಗ ನೋಡ್ಕೊಂಡು ನಾವು ಸಂತೋಷವಾಗಿ ಇರ್ತೀವಿ ಅಂತ ಹೇಳೈತೆ. ಇನ್ನೇನೇನು ನಾವು ಕರ್ಕೊಂಡು ಇನ್ನು ಊರಿಗಾದರೂ ಹೋಗ್ತೀವಿ, ಇಲ್ಲಾಂದ್ರೆ ಇಲ್ಲೇ ಆದರೂ ಇರ್ತೀವಿ ಅಷ್ಟೇ. ನಾವಂತೂ ಕೊಡಲ್ವೇ? ನೀನು ನೋಡ್ಕೊಂಬಲ್ಲ, ನಿನಗೆ ಜವಾಬ್ದಾರಿ ಇಲ್ಲ. ನಿನ್ನಂಥವ್ರಿಗೆಲ್ಲ ಯಾತಕ್ಕೆ ಮಕ್ಕಳು? ನಿನ್ನಂಥವ್ರಿಗೆ ಏನಕ್ಕೆ ಜವಾಬ್ದಾರಿ ಇರಬೇಕು? ಮಕ್ಕಳಿಗೆ ಟೈಮ್ ಕೊಡೋರಾಗಿರಬೇಕು, ಪ್ರೀತಿಯಿಂದ ನೋಡ್ಕೋಬೇಕು. ಸುಮ್ಮನೆ ಅಲ್ಲ ಮಕ್ಕಳು ಅಂದರೆ. ಮಕ್ಕಳಿಗೆ ನಾವು ಸರಿಯಾಗಿ ವಿದ್ಯಾಭ್ಯಾಸ ಕೊಡಬೇಕು, ಪ್ರತಿಯೊಂದು ಎಲ್ಲ ಸೌಕರ್ಯ ಕೊಡೋಂಗಿದ್ರೆ ಮಾತ್ರ ಮಕ್ಕಳು. ನಿನಗೆ ಹುಡುಗಿನ ನೋಡ್ಕೊಂಬಕ್ಕೂ ಆಗಲ್ಲ, ಆ ಹುಡುಗಿಗೊಂದು ಬಟ್ಟೆ ಕೊಡಿಸೋ ಯೋಗ್ಯತೆಯೂ ಇಲ್ಲ, ಬಟ್ಟೆನೂ ತಗೊಂಬರೋ ಅಂಥ ಯೋಗ್ಯತೆ ಇಲ್ಲ. ಸುಮ್ಮನೆ ನಾನು ಸಾಕ್ಯಂತೀನಿ ಅಂತ ಹೇಳಿದ್ರೆ ಆಗುತ್ತೆ? ನೀನೇನೇನು ನೀನು ಸಾಕ್ಯಂತೀನಿ ಅಂದರೂ ನಾವು ಕಳಿಸಲ್ಲ. ನನ್ನ ಮಗಳು ಕಣೆ ಅವಳು,
ನನ್ನ ಮಗಳು ಕೊಡ್ಲಿಲ್ಲ ಅಂದರೆ ಏನಿಲ್ಲ ನೋಡು. ಕರ್ಕೊಂಬಂದು ಫಸ್ಟ್ ಕೊಡೋದು ಕಲಿ. ನಾನೇನಿಲ್ಲ ಒಳಕ್ಕೆ ಹೋಗಿ ಎತ್ಕೆ ಬಂದ್ಬಿಡ್ತೀನಿ. ತೆಗಿಲಿ ಸೈಡ್ಗೆ ಹೋಗು. ಒಳಕ್ಕೆ ಹೋಗಿ ಕರ್ಕೊಂಬಂದ್ಬಿಡ್ತೀನಿ. ನಾನೇನು ಮೂಲ ಕೇಳಲ್ಲ ಅಕ್ಕ. ನನ್ನ ಮಗಳನ್ನ ನನಗೆ ಕೊಡೋಕ್ಕೆ ನಾನು ಕಣೆ ಎತ್ತು ಒತ್ತಿರೋದು. ನಾನು 9 ತಿಂಗಳು ಎತ್ತು ಹೊಟ್ಟೆ ಕಿಕ್ಕೊಂಡು ಎಷ್ಟು ಕಷ್ಟಪಟ್ಟು 9 ತಿಂಗಳು ತನಕ ನಾವು ಎಷ್ಟು ಜೋಪಾನ ಮಾಡ್ಕೊಂಡು ನಾನು ಇವತ್ತು ಎತ್ಕೊಂಬಕ್ಕೆ ನನಗೆ ಕೊಡಲ್ಲ ಅಂತಂದ್ರೆ ನನಗೆ ಕಳಿಸಲ್ಲ ಅಂದರೆ ನೋಡು ಹೆಂಗೈತೆ. ನಿನಗೆ ಅವೆಲ್ಲ ಇದ್ದಿದ್ರೆ ನೀನು ಹಿಂಗೆ ಬಿಡ್ತಿರ್ಲಿಲ್ಲ ಕಣೆ. ನೀನು ನಿಜವಾಗ್ಲೂ ಆ ಮಗು ಮೇಲೆ ಪ್ರೀತಿ ಇರಲಾಗಿದ್ರೆ ಹಿಂಗೆ ಕರ್ಕೊಂಬಂದು ಬಿಡ್ತಿರ್ಲಿಲ್ಲ. ಅದೇ ಮತ್ತೆ ಇವಳಿಗೆ ಎಲ್ಲಿ ಪ್ರೀತಿ ಐತೆ ಸುಮ್ಮನೆ ಏನಕ್ಕೆ ಬಂದವಳಗೆ ಗೊತ್ತಿಲ್ಲ. ಏನೋ ಒಂದು ಅದೆಲ್ಲಿ ನೋಡೋಣ ಏನು ಹೇಳ್ತಾರೆ, ಏನಾನ ಸಿಗುತ್ತೇನೋ ಎಂಬ ಕಾರಣಕ್ಕೋಸ್ಕರ ದುಡ್ಡು ಗಿಡ್ಡು ಏನಾನ ಕೊಡ್ತಾರೇನೋ ಎಂಬ ಕಾರಣಕ್ಕೋಸ್ಕರನೂ ಬಂದವಳು ಇವಳು. ದುಡ್ಡು ಗಿಟ್ಟು ಕೊಡ್ತಾರೆ ಅಂತೇಳಿ ನಾನೇನು ಅಷ್ಟೇ ನೀನು ಡೈವರ್ಸ್ ತಗೊಂಡು ಬಿಸಂಗೆ ನಾನೇ ನೋಡ್ಕೊಂತೀನಿ. ನೀನು ಹೇಳಿದ್ಯಾ ತಾನೇ, ನೀನು ನೋಡ್ಕೆ ಅಂತೇಳಿ ನನ್ನ ಹತ್ರ ನಾನು ಏನೇ ಅಂದ್ರೂ ನಾನು ಕೊಡಲ್ಲ ಬಿಡು. ನಾನು ಕಳ್ಸಲ್ಲ ನನ್ನ ಮಗಳು. ನಾನು ನೋಡ್ಕೊಂತೀನಿ. ಅದು ಯಾರು ಏನನ್ನ ಹೇಳಿ ನಾನು ನೋಡ್ಕೊಂತೀನಿ. ಕಳ್ಸಪ್ಪ, ಕಳ್ಸೋ ಸುಮ್ಮನೆ ಯಾಕೀಗ ಪರದಾಡಿದ್ರೆ ಏನೆಲ್ಲ ನೋಡ್ತಾರೆ ಕಣಪ್ಪ. ಸುಮ್ಮನೆ ಕಳ್ಸಪ್ಪ. ನಿನ್ನ ಮಗಳು ತಾಯಿತಾಗಿರ್ಬೇಕು, ತಾಯಿತಾಗಿ ಇರ್ಬೇಕು ಕಣಪ್ಪ. ಮಕ್ಕಳಂದಮೇಲೆ ತಾಯಿತಾಗಿ ಬೆಳ್ಕೊಂಡ್ರೆ ಚೆನ್ನಾಗೆ ಇರ್ತಾರೆ ಕಣಪ್ಪ. ಅದಕ್ಕಾಗಿನ ಅವಳಿಗೂ ಪಾಪ ನೋವು ಅದೆಲ್ಲ ಬಂದು ಭಾಳ ನೋವು ಅನ್ಭವಿಸೇಳಿ. ಅದಕ್ಕಾಗಿ ನಾವು ಹೊಸನ ಮಾಡ್ಕೊಡ್ರಿ ಪಾಪ. ಹಾಲನ್ನು ಸಾಲ್ ಬರ್ತವೆ. ನಾಲ್ಕು ಕರ್ಕೊಂಡು ಒಯ್ಕೊಂಡು ನೋಡ್ಕೊಳಂತಾಳತ್ತ. ಏನು ಮಾಡೋಣ, ನಿಮ್ಮ ಮ್ಯಾಗಳ ಸಿಟ್ಟಿಗೆ ನೋಡಿ ಗಂಡ ಹೆಂಡತಿ ಜಗಳ ಮಾಡ್ಕೊಂಡವ್ರೆ ಎಂಬ ಸಿಟ್ಟಿಗೆ ಹಿಂಗೆ ಅವಳು ಮಾಡ್ತಾಳೆ. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಗಂಡ ಹೆಂಡತಿ ನೀವು ಜಗಳ ಆಡಿರೋದಕ್ಕೋಸ್ಕರ ಹಿಂಗೆ ಅಂತೀರಿ. ಚೆನ್ನಾಗಿದ್ದಿದ್ರೆ ಇಬ್ಬರಲ್ಲ ನೋಡ್ಕೋಬೇಕು. ಈಗ ತಾಯಿ ಪ್ರೀತಿ ಸಿಗಲೇಬೇಕು ಮಗುಗೆ. ಕಳಿಸ್ಕೊಡ್ರಿ. ಕಳಿಸ್ರಿ. ಇನ್ನೇನು ಮಾಡೋಕ್ಕಾಗತ್ತೆ? ಅವತ್ತೇನೋ ಮಾತಾಡೇಳು. ಇಲ್ಲ 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 ಅವತ್ತೇನು ಒಪ್ಪಿದ್ಲು ತಿರೋ ಇನ್ನೊಂದು ವಾರ ಆಗತ್ತಕ್ಕ ತಡಿಬೇಕು. ಅವತ್ತು ಯಾರು ಸೋತ್ರು ಅಂತ ಒಪ್ಕೋಬೇಕು. ನಾವು ನೋಡ್ಕೊಂಬಕ್ಕಾಗಲ್ವ ಅಂತ ಹೇಳಿವ. ನೀನು ಸೋಲ್ತೀವಿ ನೋಡೋಣ ಅದೇಲಿ. ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅಂತ ನಾವೇನೇ ಅಂದ್ರೂ ಕಳಿಸಲ್ಲ. ನನ್ನ ಮಗಳು ನಾನು ನೋಡ್ಕೊಂತೀವಿ. ಅದು ಯಾರು ಬಂದು ಹೇಳಿದ್ರು ನಾನು ಕಳಿಸಲ್ಲ ನನ್ನ ಮಗಳು ನಿನ್ನ ಮೇಲಿಂದ. ನನ್ನ ಮಗಳು ನಾನು ಹೆಂಗೆ ನೋಡ್ಕೋಬೇಕು, ಹೆಂಗೆ ನಾನು ಸಾಕಬೇಕು ಅಂಬದು ನನಗೆ ಚೆನ್ನಾಗಿ ಗೊತ್ತೈತಿ. ನಾನು ಸಾಕ್ತೀನಿ. ನಿನ್ನಂಥ ಬುದ್ಧಿನೇ ಕಲಿಸ್ಬಿಡ್ತೀಯ. ನೀನು ನಮಗೆ ಕರ್ಕೊಂಬಂದು ಕೊಟ್ಟಿದ್ದು ಒಳ್ಳೇದೇ ಆಯಿತು. ಇಲ್ಲ ಅಂದಿದ್ರೆ ನೀನು ಬುದ್ಧಿನೇ ಕೆಟ್ಟ ಬುದ್ಧಿ ಕಲಿಸ್ಬಿಡ್ತಿದ್ದೆ. ನೀನು ಬುದ್ಧಿ ಕಲಿಸಿ ಹಾಳು ಮಾಡಿಬಿಡ್ತಿದ್ದೆ. ನಿನಗೇನೇ ಅಂದ್ರೂ ಅದು ಗೊತ್ತಾಗಲ್ಲ. ಗೊತ್ತಾಗಲ್ಲ. ಸ್ವಲ್ಪನೂ ಬುದ್ಧಿ ಇಲ್ಲ. ಅಲ್ಲ ನೋಡಿ, ನೀನು ಹೆಂಗೆ ಹೇಳ್ತೀಯ? ನನಗೆ ಬುದ್ಧಿ ಇಲ್ವೇ? ನಿನಗೆ ಬುದ್ಧಿ ಇಲ್ಲ ಅಂತಾನು ನಾನು ಬುದ್ಧಿ ಇಲ್ದಾಳು ಅಂತ ನೀನು ಅನ್ಬೇಡ. ನನ್ನ ಯಾಕಂತೀಯ ಬುದ್ಧಿ ಇಲ್ದಾಳು ಅಂತ? ನಾನು ಅಷ್ಟು ಬುದ್ಧಿ ಇಲ್ದಾಳೆ. ನನ್ನ ಬಗ್ಗೆ ನೀನು ತಿಳ್ಕೊಂಬದಲ್ಲೇ ಮಾತಾಡಬೇಡ. ತಿಳ್ಕೊಂಡು ಮಾತಾಡೋ. ನನ್ನ ಬಗ್ಗೆ ಏನು ಮಾತಾಡ್ತಾ ಇದ್ದೀನಿ ನೀನು? ತಿಳ್ಕೊಂಡು ಮಾತಾಡೋದು ಕಲಿ. ಸುಮ್ಮನೆ ಬಾಯಿ ಐತೆ ಅಂತ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾವೆಲ್ಲ ಕೇಳಲ್ಲ ಕಣಪ್ಪ. ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ತೆಪ್ಪನ ಇರೋದು ಕಲಿ. ಕಳಿಸಲ್ಲ ಅಷ್ಟೇ ಜೀವಿತ. ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ, ಹೋಗೋದು ಕಲಿ. ನೋಡು ಏನಾನ ಇವಾಗ ನೀನು ಇಲ್ಲೊದ್ದಿಲ್ಲ ಆಟ ಮಾಡಿದ್ದೀಯ ಅಂದರೆ ಸರಿಯಾಗಲ್ಲ. ಕಳಿಸಲ್ಲ. ನೀನೇನಂದ್ರೆ ನಾನು ಕಳಿಸಲ್ಲ ಕಣೆ. ಕಳಿಸಲ್ಲ. ನೀನು ಎಷ್ಟೇ ನೀನು ಕೇಳ್ಕೊಂಡ್ರು ನಾನು ಕಳಿಸಲ್ಲ. ನನ್ನ ಮಗಳು ನಾನು ನೋಡ್ಕೊಂತೀನಿ. ನನಗೆ ನೋಡ್ಕೊಂಬಕ್ಕೆ ಗೊತ್ತೈತಿ. ಪಣ ಬಂದು ನಾನೇ ದಿನ ಮಾಡ್ಕೊಂಡೋಗಿ ಮೇಯಿಸ್ಕೊಂಡು ಹೊಡ್ಕೊಂಬಂದು ಕೊಟ್ಟಾಕ್ತೀನಿ ಕಣಮ್ಮ. ಹಾಲು ಕರ್ಕೊಂಡು ಕೊಟ್ಟು ಅಂತ ಹೇಳೋಗೈತಿ. ಸಾಕು ಅವಣ್ಣ ಅಷ್ಟು ಹೇಳೋಗೈತಲ್ಲ. ಅದಕ್ಕಿನ್ನ ಇನ್ನೇನು ಬೇಕು? ಇವಳು ಕರ್ಕೊಂಡು ಹೋಗ್ತೀನಿ ಅಂತ ಬಂದವಳು ಈಗ. ಸಾಕು. ಎಲ್ಲರೂ ನಮಗೆ ಆ ಹುಡುಗಿನ ನೋಡ್ಕೊಂತಾರೆ. ಎಲ್ಲರೂ ನೋಡ್ಕೊಂತಾರಲ್ಲ. ನೀನೇನು ಬೇಕಾಗಿಲ್ಲ. ನೀನು ನೋಡ್ಕೊಂಡ್ರೇನು ಬಿಟ್ರೇನು? ನಾನಂತೂ ನನ್ನ ಮಗಳನ್ನ ಕರ್ಕೊಂಡು ಹೋಗ್ದಲ್ಲೇ ಹೋಗಲ್ಲ. ಕರ್ಕೊಂಡು ಹೋಗಕ್ಕಂತ ಬಂದರೆ ಈಗ ಕಳಿಸಲ್ಲ ಅಂತ ಇದ್ದಾರೆ. ಅಲ್ಲ ನೋಡ್ರಿ ಈಗ ಹೆಂಗೆ ಮಾತಾಡ್ತಾ ಇದ್ದಾರೆ. ನಾನು ನೋಡ್ಕೊಂಬಕ್ಕಾಗಲ್ಲ ಅಂತೇಳಿ ಕಳಿಸ್ಬಿಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ನೋಡ್ತಾ ಇರಿ, ನೆನನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ಮೊಬೈಲ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.